ಈ ಬಕ್ರೀದ್ ಹಬ್ಬಕ್ಕೆ ಗೋ ಹತ್ಯೆ ನಿಷೇಧ ಅಂತ ಮುಸ್ಲಿಮರಿಂದನೇ ಒಂದು ಬ್ಯಾನ್ ಆಗೋ ಸಾಧ್ಯತೆಗಳಿವೆ. ಈಗ ಬಕ್ರೀದ್ ಹಬ್ಬ ಮುಂದೆ ಬರ್ತಾ ಇದೆ. ಈಗ ಅನೇಕ ಗೋವುಗಳನ್ನು ಅಕ್ರಮವಾಗಿ ಸಾಗಾಟನೆ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳು ಸಹ ಸದ್ಯಕ್ಕೆ ವ್ಯಕ್ತವಾಗ್ತಾ ಇವೆ. ಆ ನಿಟ್ಟಿನಲ್ಲಿ ಅನೇಕ ಸಂಘಟನೆಗಳು ಇದರ ಪರವಾಗಿ ಅಥವಾ ಇದರ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತವೆ. ಈಗ ನಮ್ಮ ಜೊತೆ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಬಾಗಲಕೋಟೆಯಲ್ಲಿ ಅಡಿಬಾಬು ಅವರಿದ್ದಾರೆ. ಅವ್ನು ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಅಕ್ರಮವಾಗಿ ಗೋ ಸಾಗಾಟನೆ ಹೆಚ್ಚಾಗ್ತಿದೆ, ಬಕ್ರೀದ್ ಹಬ್ಬ ಬಂತು ಅಂತ ಹೇಳಿ ಅನೇಕ ಸಂಘಟನೆಗಳು ಆರೋಪವನ್ನು ಮಾಡ್ತಾ ಇವೆ. ನೀವು ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅನ್ನುವಂಥದ್ದು? ಈಗಾಗಲೇ ತಾವು ನೋಡಿದ್ರಿ, ಈಗ ಪಶ್ಚಿಮ ಬಂಗಾಳದಲ್ಲಿ ಗೋ ಹತ್ಯೆ ನಿಷೇಧ ಅಂತ ನಮ್ಮ ಮೌಲಾನವ್ರು ಹೇಳಿದ್ದಾರೆ. ಅದನ್ನೇ ನಮಗೆ ಬೆಳಗಾವಿಯಲ್ಲಿ ಮೀಟಿಂಗ್ ನಡೀತಾ ಇದೆ. ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಮೌಲಾನಗಳು ಮೀಟಿಂಗ್ ಸೇರಿಸಿ ಗೋ ಹತ್ಯೆ ನಿಷೇಧ ನಾವೇ ಮಾಡಿಬಿಟ್ರೆ ಒಳ್ಳೇದಾಗತ್ತಲ್ಲ ಅಂತ ಎಲ್ಲ ಒಂದು ತೀರ್ಮಾನದಲ್ಲಿದ್ದಾರೆ. ಶೀಘ್ರದಲ್ಲಿ ಈಗ ಒಂದು ಫತ್ವಾ ಒಂದು ಏನಂತೀವಿ, ನಮ್ಮ ಒಂದು ಮೌಲಾನಗಳು ಫತ್ವಾ ಒಂದು ಹೊರಡಿಸ್ತಾರೆ. ಅದನ್ನು ಫತ್ವಾ ಇವತ್ತು ಜಾರಿ ಆಗ್ಬೋದು. ಮೋಸ್ಟ್ಲಿ ಕರ್ನಾಟಕದಲ್ಲೂ ಈ ಬಕ್ರೀದ್ ಹಬ್ಬಕ್ಕೆ ಗೋ ಹತ್ಯೆ ನಿಷೇಧ ಅಂತ ಮುಸ್ಲಿಮರಿಂದನೇ ಒಂದು ಬ್ಯಾನ್ ಆಗೋ ಸಾಧ್ಯತೆಗಳಿವೆ. ಈಗ ಹೋತುಗಳು ಬರ್ತವೆ, ಕುರಿಗಳು ಬರ್ತವೆ, ಟಗರುಗಳು ಬರ್ತವೆ, ಅದನ್ನೆಲ್ಲ ಕೊಡ್ಬೋದು ನಾವು. ಹಾಗಾಗಿ ಇವತ್ತು ನಮ್ಮೆಲ್ಲ ಮುಸ್ಲಿಂ ಬಾಂಧವರು ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಅನ್ನ ಮುತ್ತಪ್ಪ ರೈ ಗೋಶಾಲೆ ವತಿಯಿಂದ ನಾನು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಬಕ್ರೀದ್ ಹಬ್ಬಕ್ಕೆ ಗೋಗಳನ್ನು ನೀವು ನಿಷೇಧ ನೀವೇ ಮಾಡಿಬಿಡ್ರಿ. ಇನ್ನೊಬ್ಬರು ಬಂದು ಅವ್ರು ಬಂದು ನಮ್ಮ ಹಬ್ಬಕ್ಕೆ ಅವರು ಇದು ಮಾಡೋದ್ರ ಬದಲು ನೀವೇ ಗೋಗಳನ್ನು ನಿಷೇಧ ಮಾಡಿಬಿಡ್ರಿ. ಅವರೇ ಯಾಕೆ ಬರ್ತಾರೆ? ನಾವು ಇನ್ನು ಮುಂದೆ ಭಾವೈಕ್ಯತೆಯ ಒಂದು ಸಂಕೇತವಾಗಿ, ಭಾವೈಕ್ಯತೆಯ ಒಂದು ಸಂದೇಶದಲ್ಲಿ ಇವತ್ತು ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಇವತ್ತು ನೀವು ಘೋಷಣೆ ಮಾಡಿಬಿಡಿ ಕರ್ನಾಟಕ ರಾಜ್ಯ ಸರ್ಕಾರ. ಯಾಕಂದರೆ 300 ಕೋಟಿ ದೇವರು ಅಂತ ನಾವೆಲ್ಲ ಒಂದು ಬುಕ್ಕಲ್ಲಿ ಓದ್ತೀವಿ, ಇವತ್ತು ಭಗವದ್ಗೀತೆಯಲ್ಲಿದೆ. ಅಂಥ ಒಂದು ದೇವಿಯನ್ನು ನಾವು ಏನು ಗೋಮಾತೆಯನ್ನು ನಾವು ಇವತ್ತು ಹತ್ಯೆ ಮಾಡೋದು, ಅದರ ಮಾಂಸ ಸೇವನೆ ಮಾಡೋದು ನಿಜವಾಗ್ಲೂ ಅದು ಅಪರಾಧ ಅಲ್ಲ, ಬಟ್ ಅದು ಮಾಡಬಾರ್ದು ನಾವು ತಿಳಿದವರು. ಯಾಕಂದ್ರೆ ಗೋಮಾತೆ ಅಂತ ಒಂದು ಹೆಸರಿಟ್ಟಿದ್ದೀವಿ. ಇವತ್ತು ಗೋಮಾತೆಯನ್ನು ಹಾಲು ಕುಡಿತೀವಿ. ಹಾಗಾಗಿ ಆ ಗೋಮಾತೆ ರಕ್ಷಣೆ ನಮ್ಮೆಲ್ಲರ ಹೊಣೆ. ಹಾಗಾಗಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ಬರುವಂಥ ಬಕ್ರೀದ್ ಹಬ್ಬಕ್ಕೆ ನೀವು ಗೋಗಳನ್ನು ಹತ್ಯೆ ಮಾಡೋದನ್ನು, ಗೋಗಳನ್ನು ಏನು ಬಲಿ ಕೊಡೋದನ್ನು ನಿಷೇಧ ಮಾಡಿರಿ. ನೀವೇ ಮಾಡಿದರೆ ಇನ್ನೂ ಒಳ್ಳೆಯದು. ನಮ್ಮ ಮೇಲೆ ಆರೋಪ ಮಾಡೋರಿಗೆ ಅವ್ರಿಗೆ ಒಂದು ಸಂದೇಶ ಕೊಟ್ಟಂಗಾಗತ್ತೆ. ಯಾಕಂದರೆ ಅವ್ರಿಗೆ ಈಗ ಹೋರಾಟ ಇರೋದು ಇಷ್ಟು ದಿನ ಬಾಬರಿ ಮಸೀದಿ ಆಯಿತು, ಬೇರೆ ಬೇರೆ ಇದು ಆಯಿತು. ಈಗ ಗೋಗಳ ಒಂದು ಇದ್ರ ಮೇಲೆ ನಿಟ್ಟಿನಲ್ಲಿ ನಾವು ಆರೋಪ ಹೊತ್ಕೋತಾ ಇದ್ದೀವಿ. ಆ ಗೋಗಳನ್ನು ನಾವೇ ಬ್ಯಾನ್ ಮಾಡಿಬಿಟ್ರೆ ಮುಗಿದೋಗುತ್ತೆ. ಹಾಗಾಗಿ ನಾನು ನಿಮ್ಮ ಹತ್ರ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇನ್ನು ಮೇಲೆ ಬರುವಂಥ ಬಕ್ರೀದ್ ಹಬ್ಬಕ್ಕೆ ಏನು 27-28ಕ್ಕೆ ನಮ್ಮ ಬಕ್ರೀದ್ ಹಬ್ಬ ಬರುತ್ತೆ. ಆ ಒಂದು ಬಕ್ರೀದ್ ಹಬ್ಬಕ್ಕೆ ದಯವಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ, ಗೋ ಹತ್ಯೆನ ಗೋ ಬಲಿದಾನ ಕೊಡೋದನ್ನು ನೀವೇ ಬ್ಯಾನ್ ಮಾಡಿಬಿಟ್ರೆ ಸರ್ಕಾರಕ್ಕೆ ನಾವೇ ಒಂದು ಎಚ್ಚರಿಕೆ ಕೊಟ್ಟಂಗಾಗತ್ತೆ. ಸರ್ಕಾರ ಅದನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಅನೌನ್ಸ್ ಮಾಡಲಿ. ನಾವು ಅದು ಕೂಡ ಒಂಥರ ಬಲಿದಾನ ಕೊಟ್ಟಂಗೆ, ಬಲಿದಾನದ ಸಂಕೇತ. ಅದನ್ನು ಬಲಿ ಕೊಡೋದನ್ನು ನಾವು ನಿಲ್ಲಿಸಿದ್ರು ಅದು ಕೂಡ ಒಂಥರ ಬಲಿದಾನ ಕೊಟ್ಟಂಗೆ. ಇವತ್ತು ನಾವು ರೋಜಾ ಇರ್ತೀವಿ, ಅದು ಬಲಿದಾನನೇ. ಆ ಥರ ಅದು ಕೂಡ ನಾವು ಇನ್ಮೇಲೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅದನ್ನು ಬ್ಯಾನ್ ಮಾಡೋಣ ಅಂತ ಈ ಮುಖಾಂತರ ನಾನು ಹೇಳ್ಕೊತಾ ಇದ್ದೀನಿ. ಸರಿ, ನೀವು ತಾವು ಸ್ವತಃ ಗೋಶಾಲೆಯನ್ನು ನಡೆಸೋರು, ಸುಮಾರು 16 ಗೋಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀರಿ. ಸೊ ಅದನ್ನು ತಾವು ಆ ಮುಖೇನ ಒಂದಿಷ್ಟು ಸಮುದಾಯಗಳಿಗೆ ತಾವು ಒಂದು ಸಂಕೇತವನ್ನು ಕೊಡ್ತಿದ್ದೀರಿ. ಯಾಕೆಂದರೆ ತಾವು ಗೋಪ್ರಿಯರು, ಹಲವಾರು ಆಕಳಗಳನ್ನ ಸಾಕಿದ್ದೀರಿ. ಸರ್, ಆ ನಿಟ್ಟಿನಲ್ಲಿ ಹೇಗೆ ನಡೀತಿದೆ ಗೋಶಾಲೆ? ಸರ್ ನೋಡಿರಿ, ಗೋಶಾಲೆ ನಿಜವಾಗ್ಲೂ ನೀವು ಮನುಷ್ಯನಿಗೆ ಎಷ್ಟೇ ನೀವು ಹೆಲ್ಪ್ ಮಾಡಿರಿ, ಮನುಷ್ಯನಿಗೆ ನೋಡಿರಿ 99% ಮೀನ್ಸ್ ಒಂದು ತಿಂಗಳವರೆಗೂ ಆ ಮನುಷ್ಯ ಚೆನ್ನಾಗಿ ನೋಡ್ಕೊರಿ, ಊಟ ಕೊಡ್ರಿ, ಡ್ರಿಂಕ್ಸ್ ಕೊಡ್ರಿ, ನೀವೇನು ಬೇಕಾದ್ರೂ ಕೊಡ್ರಿ. ಬೈ ಚಾನ್ಸ್ ಅವನಿಗೆ ಬೇಕಾದಾಗ ನಾವು ಕೊಡದೇ ಇದ್ದಾಗ ನಾವು ಅವಾಗ ಸೂಳೆ ಮಕ್ಕಳು ಹಾಕಿವಿ, ಅಥವಾ ನಮ್ಮಿಂದ ಏನೂ ಕೆಲಸ ಆಗಲ್ಲ ಅಂತ ಅನ್ನೋ ಜನ ಬಾಳಿದ್ದಾರೆ. ಈ ಅಂಥ ಫಾಲ್ತು ಜನಗಳನ್ನು ಬೆಳೆಸೋ ಬದಲು, ಫಾಲ್ತು ದೋಸ್ತನ ಇಟ್ಕೊಳ್ಳೋ ಬದಲು ಈ ಹಸುಗಳನ್ನು ನಾವು ಸಾಕಿದರೆ ನಮಗೆ ಬರುವಂಥ ಕಷ್ಟಗಳನ್ನು ಅವು ಅನುಭವಿಸ್ತವೆ. ನಮ್ಮ ಪ್ರಾಣಕ್ಕೆ ಕೂತು ಬರುವಂಥವನ್ನ ಅವು ತಗೋತವೆ. ಮತ್ತು ಅದನ್ನು ಸಾಕೋದು ಲೇಸಲ್ಲ. ಇವತ್ತಿನ ದಿನಮಾನದಲ್ಲಿ ನೋಡ್ರಿ, ಎಷ್ಟೋ ಜನಕ್ಕೆ ನೋಡ್ರಿ, ಇವತ್ತು ತಂದೆ ಕಂಡ್ರೆ ಮಗಗಾಗಲ್ಲ, ಮಗ ಕಂಡ್ರೆ ತಂದೆಗಾಗಲ್ಲ, ಅಂತಂಬ್ರು ಕಂಡ್ರೆ ಇವ್ರಿಗಾಗಲ್ಲ. ಈ ಒಂದು ಹೆಂಗಿದೆ ಅಂದರೆ ಬರೀ ದುಡ್ಡು. ಈ ಕಲಿಯುಗ ಅಂತ್ಯ ಇದೆ. ಈ ಅಂತ್ಯಕ್ಕೆ ಏನಾಗ್ತಾಯಿದೆ ಅಂದರೆ, ಈ ಕಲಿಯುಗದ ಅಂತ್ಯವನ್ನು ನಾವು ಹೇಗೆ ಮಾಡಬೇಕು ಅಂದರೆ, ನಾವು ಗೋಗಳ ರಕ್ಷಣೆ ಮಾಡೋದರಿಂದ ಅವು ನಮಗೆ ರಕ್ಷಣೆ ಮಾಡ್ತವೆ. ಹಾಗಾಗಿ ಬರುವಂಥ ಬಕ್ರೀದ್ ಹಬ್ಬಕ್ಕೆ ಮತ್ತೊಂದು ಸತಿ ರಿಕ್ವೆಸ್ಟ್ ಮಾಡ್ತೀವಿ, ಗೋವುಗಳನ್ನು ಬಲಿದಾನ ಕೊಡೋದನ್ನು ಬಿಟ್ಟುಬಿಡ್ರಿ. ಅದು ಕೂಡ ಒಂಥರ ನೀವು ಕುರ್ಬಾನಿ ಕೊಟ್ಟಂಗೆ.
ಇದು ನನ್ನ ಆಸೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಜಯ ಕರ್ನಾಟಕ ಸಂಘಟನೆಯ ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರ ಮಾತುಗಳಾಗಿತ್ತು. ನಾವು ಗೋವುಗಳ ಹತ್ಯೆ ಏನಿದೆಯಲ್ಲ ಅದು ನಿಜವಾಗ್ಲೂ ನಿಷೇಧವಾಗಬೇಕು. ಗೋವುಗಳು ನಮ್ಮ ದೇವರಿಗೆ ಸಮಾನ. ಅವೆಲ್ಲ ಮುಕ್ಕೋಟಿ ದೇವರುಗಳು ವಾಸ ಮಾಡುವಂತಹ ಸ್ಥಳ ಅಂದರೆ ಅದು ಗೋವು ಅಂತ ಹೇಳ್ತಾ ಅಡಿಬಾಬು ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದರು. ಮತ್ತೊಂದು ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತರಂ.